ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲು ಸೇರಿರುವಂತಹ ಪವಿತ್ರ ಗೌಡ ಭೇಟಿಗೆ ಬಂದಿದ್ದಂತಹ ಪವಿತ್ರ ಗೌಡ ಪುತ್ರಿ ಕುತ್ತಿಗೆಗೆ ಈಗ ಉಗುರು ತಗಲಿ ಗಾಯ ಆಗಿರೋ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಭೇಟಿ ವೇಳೆ ಮಗಳನ್ನ ಬಿಟ್ಟು ಹೋಗೋದಕ್ಕೆ ಪವಿತ್ರ ಗೌಡ ಕಣ್ಣೀರನ್ನು ಹಾಕಿದ್ದಾಳಂತೆ. ಬೇಲ್ ಸೇರಿದಂತೆ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಕೂಡ ಆಕೆಯ ಕುಟುಂಬಸ್ಥರು ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ಆಕೆಯ ಜೊತೆ ಪೋಷಕರ ಜೊತೆ ಚರ್ಚೆ ಮಾಡಿ ಆರೋಪಿ ಪವಿತ್ರ ಗೌಡ ತೆರಳಿದ್ದಾಳೆ. ಈ ಪ್ರಕರಣದ A1 ಆರೋಪಿಯಾಗಿದ್ದಾಳೆ. ಈಕೆಗೆ ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ದ ಅನ್ನೋ ಒಂದು ಆರೋಪ ಕೂಡ ಇರುವಂಥದ್ದು. ಹೀಗಾಗಿ ಪಟ್ಟಣಗೆರೆಯ ಶೆಡ್ಗೆ ಕರೆಸಿ ಆತನನ್ನು ಭೀಕರವಾಗಿ ಹತ್ಯೆ ಮಾಡಲಾಗಿತ್ತು. ಈಗ ಪ್ರಕರಣದಲ್ಲಿ ಅಂಧರಾಗಿರುವಂತಹ ಪವಿತ್ರ ಗೌಡ A1 ಆರೋಪಿತ ಏನಿದ್ದಾಳೆ ಈಕೆಯ ಭೇಟಿಗೆ ಪುತ್ರಿ ಕೂಡ ಹೋಗಿರ್ತಾಳೆ. ಅದೇ ರೀತಿಯಾಗಿ ಕುಟುಂಬಸ್ಥರು ಕೂಡ ಈಕೆಯನ್ನು ಭೇಟಿ ಮಾಡೋದಕ್ಕೆ ಹೋಗಿರ್ತಾರೆ. ಈ ಸಂದರ್ಭದಲ್ಲಿ ಮಗಳನ್ನು ಬಿಟ್ಟು ಹೋಗೋದಕ್ಕೆ ಇಷ್ಟ ಇರಲಿಲ್ಲ. ಈಕೆಗೆ ಸಾಕಷ್ಟು ಕಣ್ಣೀರನ್ನು ಕೂಡ ಸುರಿಸಿದಾಳಂತೆ. ಅದೇ ರೀತಿಯಾಗಿ ಬೇಲ್ ಸೇರಿದಂತೆ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಚರ್ಚೆಯನ್ನು ಮಾಡಿರುವಂಥದ್ದು ಕುಟುಂಬಸ್ಥರು. ಈಕೆ ಈ ಒಂದು ಕೊಲೆ ಪ್ರಕರಣದಲ್ಲಿ A1 ಆರೋಪಿಯನ್ನು ಬೇಲ್ ಮೇಲೆ ಹೊರಗೆ ತರುವಂತಹ ನಿಟ್ಟಿನಲ್ಲಿ ಆಕೆಯ ಕುಟುಂಬಸ್ಥರು ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ. ಈ ಬಗ್ಗೆ ಆಕೆಯಿಂದಲೂ ಕೂಡ ಏನೆಲ್ಲ ಕೇಳ್ಕೋಬೇಕೋ ಅದೆಲ್ಲ ಕೂಡ ಕೇಳಿದಾರಂತೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಸದ್ಯ ಕುತ್ತಿಗೆಗೆ ಗಾಯ ಆಗಿರುವಂತಹ ಜಾಗವನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಅಂತಂದರೆ ಪವಿತ್ರ ಗೌಡ ಮಗಳನ್ನು ಬಿಟ್ಟು ಕಳಿಸೋದಕ್ಕೆ ಆಕೆಗೂ ಕೂಡ ಇಷ್ಟ ಇರಲಿಲ್ಲ. ಈ ಸಂದರ್ಭದಲ್ಲಿ ಕುತ್ತಿಗೆಗೆ ಉಗುರು ಟಚ್ ಆಗಿ ಗಾಯ ಆಗಿರುವಂಥದ್ದು. ಸದ್ಯಕ್ಕೆ ಪವಿತ್ರ ಗೌಡ ತಾಯಿ ಹೋಗ್ತಾ ಇರುವಂಥದ್ದು. ಹಾಗೆಯೇ ಪವಿತ್ರ ಗೌಡ ಪುತ್ರಿ ಅನೇಕ ಬಾರಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ ಆಗಿರಬಹುದು, ಅದೇ ರೀತಿಯಾಗಿ ಕೋರ್ಟ್ ಬಳಿಯೂ ಕೂಡ ಈ ತಾಯಿ ಮತ್ತು ಮಗಳು ಆಗಮಿಸಿದರು ಪವಿತ್ರ ಗೌಡಳನ್ನು ನೋಡೋದಕ್ಕೆ. ಈ ಟೈಮ್ನಲ್ಲೂ ಕೂಡ ಪವಿತ್ರ ಗೌಡ ಕಣ್ಣೀರು ಹಾಕುವಂತಹ ಪ್ರಸಂಗ ಕೂಡ ನಡೆದಿತ್ತು. ಈಗ ಜೈಲಿನಲ್ಲೂ ಕೂಡ ಇದೇ ರೀತಿಯಾದಂತಹ ಪ್ರಸಂಗ. ಮಗಳನ್ನು ಬಿಟ್ಕೊಡ್ದೇನೆ ಕಣ್ಣೀರನ್ನು ಹಾಕಿದ್ದಾಳಂತೆ ಕೊಲೆ ಆರೋಪಿ ಪವಿತ್ರ ಗೌಡ.